ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು 3 ಟಿಪ್ಸ್ನ ತೊಗೊಂಡು ಬಂದೀನಿ. ಭಾಳ ಸೂಪರಾಗಿರೋ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಇವಾಗ ನೋಡಿರಿ, ನಮ್ಗೆ ಬ್ಯಾಂಗಲ್ಸ್ ಎಲ್ಲ ಹಾಕೊಂಡು ಬಿಟ್ಟಿರ್ತೀವಿ, ಭಾಳ ಸಣ್ಣವಾಗಿಬಿಟ್ಟಿರ್ತಾವೆ. ಅದು ಈಸಿಯಾಗಿ ನಮ್ಗೆ ರಿಮೂವ್ ಮಾಡೋಕ್ಕೆ ಬರ್ತಿರಂಗಿಲ್ಲ. ಸೊ ಅಂಥ ಟೈಮ್ ಒಳಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ನಂದ್ರೆ, ಒಂದು ಸ್ವಲ್ಪ ನಾವು ಮನೆಯಲ್ಲಿ ನಾವು ಕೊಬ್ಬರಿ ಎಣ್ಣೆ ಇರುತ್ತಲ್ಲ, ಸೊ ನಾವು ಅಪ್ಲೈ ಮಾಡೋದು. ಸೊ ಆ ಎಣ್ಣೆನ ತೊಗೊಂಡು ನೀವು ಈ ಥರ ಕೈಗೆ ಅಪ್ಲೈ ಮಾಡಿ, ಒಂದು ಚೂರು ಅಪ್ಲೈ ಮಾಡಿ ಈ ಥರ ನೀವು ರಿಮೂವ್ ಮಾಡಿದ್ನಂದರೆ ಯಾವುದೋ ಬ್ಯಾಂಗಲ್ ಆಗಿರ್ಬೋದು, ಯಾವುದೋ ಫಿಂಗರ್ ರಿಂಗ್ ಆಗಿರ್ಬೋದು, ಎಷ್ಟೇ ಕಷ್ಟ ಆದ್ರೂ ತೆಗಿಯೋಕ್ಕೆ ಈಸಿಯಾಗಿ ತೆಗಿಬೋದು. ಸೊ ಇದು ಒಂದು ಟಿಪ್ ನೀವು ಟ್ರೈ ಮಾಡಿ ನೋಡಿರಿ. ಬಹಳ ಅಂದ್ರೆ ಭಾಳ ಯೂಸ್ಫುಲ್ ಇರುತ್ತೆ. ಆ್ಯಂಡ್ ಇವಾಗ ನಾವು ಮಕ್ಕಳಿಗೆಲ್ಲ ಆಗಿರ್ಬೋದು, ಆಮೇಲೆ ನಾವಾಗಿರ್ಬೋದು, ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಕೊತಿರ್ತೀವಲ್ಲ. ಸೊ ಆ ಟೈಮ್ ಒಳಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ನಂದರೆ, ಒಂದು 2-3 ಎಸಳಷ್ಟು ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆನ ಬಿಸಿ ಮಾಡಿ ಹಾಕೋದ್ರಿಂದ, ನಾವು ಅಪ್ಲೈ ಮಾಡೋದ್ರಿಂದ ಇಲ್ಲ ಮಕ್ಕಳಿಗೆ ಹಾಕೋದ್ರಿಂದ ನಮಗೆಲ್ಲ ಕೂದಲು ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಓಕೆನಾ? ಕೂದಲು ಉದುರೋ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಸೊ ಇವಾಗ ನೋಡಿ, ಇಲ್ಲಿ ನಾನು ವ್ಯಾಸ್ಲಿನ್ ತೊಗೊಂಡಿನಿ ಫ್ರೆಂಡ್ಸ್. ಇವಾಗ ನೋಡಿರಿ, ಚಳಿಗಾಲ ಅಲ್ಲ, ಭಾಳ ಎಲ್ಲ ನಮ್ಗೆ ಲಿಪ್ಸ್ ಆಗಿರ್ಬೋದು, ನಮ್ಮ ಫೇಸ್ ಆಗಿರ್ಬೋದು, ಭಾಳನ ಹೊಡಿತಿರ್ತೈತಿ. ಆ್ಯಂಡ್ ನಮ್ಗೆ ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ನೆಲ್ಲ, ಲೋಷನ್ಸ್ನೆಲ್ಲ ತೊಗೊಳಕ್ಕೆ ಆಗ್ತಿರಂಗಿಲ್ಲ. ಸೊ ದೇಸಿ ಐಡಿಯಾ, ಮನೆ ಒಳಗೇ ಇರೋ 2 ಇಂಗ್ರೀಡಿಯೆಂಟ್ಸಿಂದ ನಾವು ಯಾವ ಥರ ಲೋಷನ್ನ ರೆಡಿ ಮಾಡೋದಂತ ಹೇಳಿದರೆ, ಒಂದು ಸ್ವಲ್ಪ ನಾವು ವ್ಯಾಸ್ಲಿನ್ ಹಚ್ತಿರ್ತೀವಲ್ಲ, ಸೊ ಅದಕ್ಕೆ ಒಂದು 2 ಡ್ರಾಪಷ್ಟು ಕೊಬ್ಬರಿ ಎಣ್ಣೆ ಹಚ್ಚಿ ನಾವು ಆರಾಮಾಗಿ ಫೇಸಿಗೂ ಅಪ್ಲೈ ಮಾಡ್ಬೋದು, ನಮ್ಮ ಕೈಗಾಗಿರ್ಬೋದು, ಕಾಲಿಗಾಗಿರ್ಬೋದು, ನಮ್ಮ ಲಿಪ್ಸಿಗಾಗಿರ್ಬೋದು. ಸೊ ಅಪ್ಲೈ ಮಾಡ್ಬೋದು. ಇದನ್ನು ನೀವು ಒನ್ ಟೈಮ್ ಟ್ರೈ ಮಾಡಿ ನೋಡಿರಿ. ಯಾವುದೇ ಲೋಷನ್ ಎಲ್ಲ ನಮಗೆ ಬೇಕಾಗಲ್ಲ ಚಳಿಗಾಲದಲ್ಲಿ. ಸೊ ಅಷ್ಟೊಂದು ಸೂಪರಾಗಿರೋ ಟಿಪ್ಸ್ ಅಂತಲೇ ಹೇಳ್ಬೋದು ಇದು. ಏನಪ್ಪ ಸೊ ಇನ್ನೊಂದು ಏನಪ್ಪ ಅಂತ ಹೇಳಿದ್ನಂದರೆ, ಇವಾಗ ನಮ್ಮ ಮಕ್ಕಳಿಗೆಲ್ಲ, ನಾವು ಚಿಕ್ಕ ಮಕ್ಕಳಿಗೆಲ್ಲ, ಬೇಬೀಸ್ ಎಲ್ಲ ಇರ್ತಾರಲ್ಲ, ಬೇಬಿ ರಬ್ ವಿಕ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಎಮರ್ಜೆನ್ಸಿಗೆ ವಿಕ್ಸ್ ಎಲ್ಲ ಇರಲ್ಲ. ಸೊ ಅಂಥ ಟೈಮ್ ಒಳಗೆ ಈ ಜಂಡು ಬಾಮನ ಅವರು ಫೇಸಿಗೆ ಅಪ್ಲೈ ಮಾಡಿದ್ದಂದರೆ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್. ಉರಿಯೋಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಂಥ ಟೈಮ್ ಒಳಗೆ ನಾವೇನು ಮಾಡಬೇಕಪ್ಪ ಅಂತ ಹೇಳಿದರೆ, ಅವ್ರಿಗೆ ಒಂದು ಸ್ವಲ್ಪ ಕೋಲ್ಡ್ ಎಲ್ಲ ಆಗಿ ಉಸಿರಾಡೋಕ್ಕೆ ತೊಂದರೆ ಆಗ್ತಿದ್ರೆ, ಒಂದು ಸ್ವಲ್ಪ ಅವರು ಹಾಕಿರೋ ಬಟ್ಟೆ ಏನಿರುತ್ತಲ್ಲ, ಸೊ ಆ ಬಟ್ಟೆಗೆ ಅವ್ರ ಚೆಸ್ಟ್ ಹತ್ರ, ಆಮೇಲೆ ಅವ್ರ ಭುಜದ ಹತ್ರ ಒಂದು ಸ್ವಲ್ಪ ನಾವು ಹಚ್ಬಿಟ್ನಂದರೆ ಅವ್ರಿಗೆ ಆ ಸ್ಮೆಲ್ ಲೈಟಾಗಿ ಬರುತ್ತೆ. ಓಕೆನಾ? ಸ್ಕಿನ್ನಿಗೆಲ್ಲ ಅಪ್ಲೈ ಮಾಡಬಾರ್ದು. ಆ್ಯಂಡ್ ಇದು ನೋಡಿರಿ, ವಾಟರ್ ಬಾಟಲ್, ಇದಂತೂ ತುಂಬಾ ಯೂಸ್ಫುಲ್ ನಿಮಗೆ. ವಾಟರ್ ಬಾಟಲ್ ಅಂತೂ ಎಲ್ಲರ ಮನೆಯೊಳಗೂ ಇರುತ್ತೆ. ಸೊ ಈ ಥರ ನಮ್ಗೆ ಬಿಸಿ ಹಾಕಿಟ್ರೆ ಬಿಸಿ, ಆಮೇಲೆ ಹಾಟ್ ವಾಟರ್ ಬಾಟಲ್ ಅಂತಲೇ ಹೇಳ್ತೀವಿ ನಾವು. ಇದು ಬರ್ತಾ ನಾವು ಯೂಸ್ ಮಾಡ್ತಾ ಏನಾಗ್ಬಿಡುತ್ತಪ್ಪ ಅಂತ ಹೇಳಿದ್ನಂದರೆ, ಅದು ಬೇಗನೆ ನಮ್ಗೆ ಬಿಸಿ ಪದಾರ್ಥ, ನಾವು ನೀರಾಗಿರ್ಬೋದು, ಇಲ್ಲ ಏನಾದರೂ ಟೀ ಕಾಫಿ ಆಗಿರ್ಬೋದು, ಸೊ ಈ ಥರ ಹಾಕಿಟ್ನಂದರೆ ಏನಾಗ್ಬಿಡುತ್ತಪ್ಪ, ಬೇಗ ತಣ್ಣಗಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಆ ಟೈಮ್ ಒಳಗೆ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ನಂದರೆ, ಸೊ ಒಂದು ದೊಡ್ಡ ಸ್ಪೂನಷ್ಟು ಉಪ್ಪನ್ನು ನಾವು ತೊಗೋಬೇಕು ಫ್ರೆಂಡ್ಸ್. ಇದು ತುಂಬಾ ಯೂಸ್ಫುಲ್. ಒನ್ ಟೈಮ್ ನಿಮ್ಮ ಮನೆಯೊಳಗೆ ನೀವು ಟ್ರೈ ಮಾಡಿ ನೋಡಿರಿ. ಸೊ ಉಪ್ಪನ್ನು ಹಾಕಿರಿ. ಉಪ್ಪನ್ನು ಹಾಕಿ ಆದಮೇಲೆ ಬಿಸಿ ನೀರು, ಸೊ ಚೆನ್ನಾಗಿ ಬಿಸಿಯಾಗಿರ್ಬೇಕು ಫ್ರೆಂಡ್ಸ್. ಇಲ್ಲಿ ನಾನು ತೋರ್ಸಾತೀನಿ ನಿಮ್ಗೆ. ಚೆನ್ನಾಗಿ ಬಿಸಿಯಾಗಿರಬೇಕು. ಸೊ ಆ ಬಿಸಿ ನೀರನ್ನ ನಾವು ಈ ಬಾಟಲ್ಗೆ ಹಾಕಿ 1 ಅವರ್ ಬಿಟ್ಟು ಆ ಬಾಟಲ್ನ ಚೆನ್ನಾಗಿ ತಣ್ಣೀರು ಹಾಕಿ ಚೆನ್ನಾಗಿ ತೊಳೆದ್ನಂದರೆ, ಸೊ ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ನಮ್ಮದು ಅದು ಹಾಟ್ನೆಸ್ ಏನು ಹೋಗ್ಬಿಟ್ಟಿರುತ್ತಲ್ಲ, ಅದು ಮತ್ತೆ ರಿಕವರಿ ಆಗುತ್ತೆ. ಸೊ ಮತ್ತೆ ನಾವು ನೀರಾಗಿರ್ಬೋದು, ಟೀ ಕಾಫಿ ಆಗಿರ್ಬೋದು, ಸೊ ಇದನ್ನೆಲ್ಲ ಹಾಕಿಟ್ನಂದರೆ ಅದು ಬಿಸಿನೇ ಇರುತ್ತೆ, ಬೇಗ ತಣ್ಣಗಾಗಲ್ಲ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡಿರಿ. ಆ್ಯಂಡ್ ಈ ಎಲ್ಲ ಟಿಪ್ಸ್ ನಿಮ್ಗೆ ಹೆಂಗೆ ಅನಿಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹೇಳೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಪ್ಲೀಸ್. ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡೋರಲ್ಲ ಅಂತ ಹೇಳ್ತಾ, ಸೊ ಈ ನನ್ನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.